ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಡೇ. ಹೇಗೆ ಇವತ್ತು ನಮ್ಮ ಕಲರ್ನಲ್ಲಿ ಸ್ಯಾರಿ ಬಾಕ್ಸ್ ಫೋಲ್ಡಿಂಗ್ ನಡೀತಿದೆ. ಹೇಗೆ ಮಾಡ್ತಿದ್ದಾರೆ ನೋಡೋಣ ಬನ್ನಿ. ಮುಂದೆ ಮಾಡಿದ್ರೆ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಒಂದು ತಂಬ ಎಕ್ಸ್ಟ್ರಾ ಆಗುತ್ತೆ. ಇಲ್ಲಿಗೆ ಪಿನ್ ಮಾಡ್ಕೋತೀವಿ ನಾವು. ನೆಕ್ಸ್ಟು ಟಕಿಂಗ್ ಪಾಯಿಂಟ್. ಇಷ್ಟು ಮೆಜರ್ಮೆಂಟ್ ಮಾಡ್ಕೊಂಡ್ಬಿಟ್ರೆ ನಾವು ಈಸಿಯಾಗಿ ಐರನ್ ಮಾಡ್ಕೋಬೋದು. ನೆಕ್ಸ್ಟು ಟಕಿಂಗ್ ಪಾಯಿಂಟ್. ಟಕಿಂಗ್ ಪಾಯಿಂಟ್ ಎಲ್ಲಪ್ಪ ಮಾಡ್ತೀವಿ ಅಂದರೆ ಇಲ್ಲಿ ಕರೆಕ್ಟಾಗಿ ರೈಟ್ ಥೈಸ್ ಹತ್ರ ಏನು ಚೆಸ್ಟ್ ಪಾರ್ಟ್ ಇದೆ ಇಲ್ಲಿ ಸರಿಯಾಗಿ ಟಕಿಂಗ್ ಮಾಡ್ತೀವಿ. ತುಂಬ ದಪ್ಪ ಇದ್ರು ಅಂದರೆ ಒಂಚೂರು ಈ ಕಡೆ ಬರ್ಬೋದು, ತುಂಬ ಸಣ್ಣ ಇದ್ರು ಅಂದರೆ ಒಂಚೂರು ಈ ಕಡೆ ಬರ್ಬೋದು. ಕ್ಲಾತ್ ಉಳಿಯುತ್ತೆ ಅವರಿಗೆ. ಪ್ರಾಪರಾಗಿ ನಾವು ಸಿಕ್ಸೋದು ಇಲ್ಲಿ. ಇದು 1 ಮೀಟರ್ ಟಕಿಂಗ್ ಪಾಯಿಂಟಲ್ಲಿ 1 ಮೀಟರ್ ತಗೊಳ್ತೀವಿ ಕ್ಲಾತ್ನ. ಒನ್ ಮೀಟರ್ ಮೇಲೆ 1 ತಮ್. ಮೀಟರ್ 1 ತಮ್. ಉಳಿದಿದ್ದು ನಮಗೆ ಇಷ್ಟು ಕ್ಲಾತ್. ಇಷ್ಟೇನಾಗುತ್ತೆ, ಫ್ರಂಟಲ್ಲಿ ಫ್ಲೀಟ್ಸ್ ಬರುತ್ತೆ. ಇಷ್ಟು ನಮ್ಗೆ ಫ್ಲೀಟ್ಸ್ ಸಾಕಾಗಲ್ಲ ಅಂದವಾಗ ಏನು ಮಾಡಬೇಕು, 1 ರಿಂದ ಅರ್ಧ ಮೀಟ್ರ್ ಒಳಗಡೆ ಕೊಟ್ಟಾಗ ಈ ಟಕ್ಕಿನ್ ಪಾಯಿಂಟು ನಮಗೆ ಇಲ್ಲಿಂದ ಕ್ಲಾತ್ ಸ್ಟಾರ್ಟ್ ಆಗುತ್ತೆ. ಅವಾಗ ನಮಗೆ ಫ್ರಂಟಲ್ಲಿ ಫ್ಲೀಟ್ಸ್ ಜಾಸ್ತಿ ಸಿಗುತ್ತೆ. ಓಕೆನಾ? ಗೊತ್ತಾಯ್ತಾ ಮೆಜರ್ಮೆಂಟ್ಸ್? ಇನ್ನೊಂದ್ಸರಿ ಹೇಳಬೇಕಾ ಮ್ಯಾಮ್? ಇವಾಗ ಮೆಜರ್ಮೆಂಟ್ ತಗೊಂತೀರಲ್ವಾ, ಇವಾಗ ಅಲ್ಲೆಲ್ಲ ಪಿನ್ ಮಾಡ್ಕೊಂಬರ್ಬೇಕು. ಪಿನ್ ಮಾಡ್ಕೋಬೇಕು, ನಾವು ಐರನ್ ಮಾಡ್ಕೋಬೇಕಲ್ವಾ. ಚೆಸ್ಟ್ 1 ಮೊಳ, ಅಗ್ಲನು 1 ಮೊಳ, ಉದ್ದನು 1 ಮೊಳ, ಬ್ಯಾಕ್ ಪಾರ್ಟ್ಸು 5 ತಂಬು, 5 ತಮ್ಸ್. ಅದಾದ್ಮೇಲೆ ಟಕ್ಕಿಂಗ್ ಪಾಯಿಂಟ್ 1 ಮೀಟರ್ ಮೇಲೆ 1 ತಮ್. ಮೆಜರ್ಮೆಂಟ್ಸ್ ಇಷ್ಟೇ. ನಾವು ಅದೇ ಟೇಪ್ ತಗೊಂಡವಾಗ ಒಬ್ಬೊಬ್ಬರು ಒಂದೊಂದು ಪರ್ಸನ್ಗೆ ಇಂಚ್ ಲೆಕ್ಕನೇ ಕಡಿಮೆ ಆಗ್ಬಿಡುತ್ತೆ, ಕನ್ಫ್ಯೂಸ್ ಆಗುತ್ತೆ ನಮಗೆ. ಎಷ್ಟು ಎಕ್ಸ್ಟ್ರಾ ಇದೆ ಇದನ್ನು ಫೋಲ್ಡ್ ಮಾಡ್ಕೊಳ್ಳೋಣ. ಇವಾಗ ನಮ್ಗೆ ಇಲ್ಲಿ ಗೈಡ್ಲೈನ್ ಸಿಗುತ್ತೆ. ಈ ಗೈಡ್ಲೈನ್ಗೆ ಅಂತಲೇ ಹೇಗೆ ಮಾಡ್ಕೋತಿದ್ದೀನಿ ಗೊತ್ತಾಗ್ತಿದೆಯಾ? ಫಿಂಗರ್ಸಲ್ಲಿ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆಗೆ ಈ ಗೈಡ್ಲೈನ್ನ ಫಾಲೋ ಮಾಡ್ತಿದ್ದೀವಿ. ಶೋಲ್ಡರ್ ಪಿನ್ ಹತ್ರ ಏನು ಮಾಡ್ತೀವಿ ಅಂದರೆ, ಮ್ಯಾಜಿಕ್ ಪಿನ್ ಹಾಕಿದ್ದೀವಲ್ವಾ, 2 ಕಡೆನೂ ಒಂದೇ ಥರ ಬರೋ ಥರ ಇದನ್ನು ಇಲ್ಲಿ 1/2 ಇಂಚು ಐರನ್ ಮಾಡ್ತೀವಿ. ಕ್ರಾಸಾಗಿ ಮಡ್ಚ್ಕೊಂಡು ಇಲ್ಲಿಂದ ನಮಗೆ ಬ್ಯಾಕ್ ಸೈಡು ಪ್ರಾಪರ್ ಫಿನಿಶಿಂಗ್ ಬರುತ್ತೆ. ಮೆಜರ್ಮೆಂಟ್ ನೋಡ್ಕೊಂಡ್ವಲ್ಲ, ಇದು ಇಲ್ಲಿ 1 ಮೊಳ ಇರಲೇಬೇಕು. ನೀವೇನಾದರೂ ಇಷ್ಟೇ ಮಾಡಿದ್ದೀರಾ ಅಂದರೆ ಇಲ್ಲಿ ಕಾಣುತ್ತೆ, ಈ ಎಡ್ಜಲ್ಲಿ ಕಾಣುತ್ತೆ. ಐರನ್ ಮಾಡಿಬಿಟ್ಟಿದ್ದೀವಿ, ಸ್ಪ್ರೆಡ್ ಆಗಲ್ಲ. ಸ್ಪ್ರೆಡ್ ಮಾಡಿನೇ ಐರನ್ ಮಾಡಬೇಕು. ಇದನ್ನು ಈಗ ಪ್ರಾಪರಾಗಿ ಎಲ್ಲರೂ ಸ್ಯಾರಿ ಡ್ರೇಪ್ ಮಾಡ್ಕೋಬೇಕು. ಸೆಲ್ಫ್ ಸ್ಯಾರಿ ಡ್ರೇಪಿಂಗ್ ಇದೆ, ಒಬ್ರಿಗೊಬ್ರು ಉಡ್ಸೋದಿದೆ, ಪ್ರತಿಯೊಂದು ಇದೆ. ಇಲ್ಲ ಅಮ್ಮದು ಟಕ್ ಹಾಕ್ಸ್ಕೊಂಡು ಬರ್ಬೋದಲ್ಲ. ಸ್ಯಾರಿ ಚಿಕ್ಕದಾಗಿರೋದ್ರಿಂದ ಪ್ಲೀಟ್ಸ್ ಇಷ್ಟೇ ಬರುತ್ತೆ. ಕಂಚಿ ಸೀರೆ ಸ್ವಲ್ಪ ದೊಡ್ಡದಾಗಿರುತ್ತೆ. ಕೊಡಿ ಅವಳ ಕೈಗೆ. ನೀವು ಯಾಕೆ ಇಟ್ಕೊಂಡಿರ್ತೀರಾ? ಕ್ಲಾಸ್ ಹೇಗಿತ್ತು? ಇವತ್ತು ನಾನು ಫಸ್ಟ್ ಡೇ ಕ್ಲಾಸಿಗೆ ಬಂದಿರೋದು. ಸ್ಯಾರಿ ಡ್ರಾಪಿಂಗ್ ಹೇಳ್ಕೊಟ್ರು. ಯಾವ್ದು ಬಾಕ್ಸ್ ಫೋಲ್ಡಿಂಗ್ ಕ್ಲಾಸ್ ಹೇಗಿತ್ತು? ಸೂಪರ್ ಆಗಿತ್ತು. ಹೊರಗಡೆ ಮ್ಯಾಮ್ ಬೆಳಿಗ್ಗೆ ಒಂದು ಸಾರಿ ಬಾಕ್ಸ್ ಫೋಲ್ಡಿಂಗು ನಮ್ಮ ಅನು ಅಕ್ಕ ತುಂಬ ಹೆಲ್ಪ್ ಮಾಡಿದ್ರು. ಅವ್ರ ಹೆಲ್ಪಿಂದ ನಾನು ಬಾಕ್ಸ್ ಫೋಲ್ಡಿಂಗ್ ಒಂದು ಮಾರ್ನಿಂಗ್ ಮಾಡಿದೆ. ಇವಾಗ ಇನ್ನೊಂದು ಬಾಕ್ಸ್ ಫೋಲ್ಡಿಂಗ್ ಮಾಡಿ ನಾನೇ ಮಾಡಿದ್ದೀನಿ, ಕಲ್ತಿದ್ದೀವಿ ನೋಡಿ. ಥ್ಯಾಂಕ್ ಯು. ಬಾಕ್ಸ್ ಫೋಲ್ಡಿಂಗ್ ಚೆನ್ನಾಗಿತ್ತು.
ಅದೇನು ಸೀರೆ ಫೋಲ್ಡ್ ಮಾಡಕ್ಕೆ ಬರ್ತಾರೆ ಕ್ಲಾಸ್ ಮೆಷರ್ಮೆಂಟ್ಸ್ ಜೊತೆಲಿ ಹೆಂಗ್ ಡ್ರಾಫ್ಟ್ ಮಾಡೋದು ಅಂತ ಹೇಳ್ಕೊಟ್ಟು ಇವತ್ತು ಸ್ಯಾರಿ ಬಾಕ್ಸ್ ಫೋಲ್ಡಿಂಗ್ ಕ್ಲಾಸ್ ಇತ್ತು, ಚೆನ್ನಾಗಿತ್ತು. ಆದರೆ ನಂಗೆ ಪ್ಲೇಟ್ಸ್ ಎಲ್ಲ ಹಿಡಿಯೋಕ್ಕೆ ಫಸ್ಟೇ ಬರ್ತಾಯಿತ್ತು. ಅದೇ ಸ್ಯಾರಿ ಫೋಲ್ಡ್ ఇప్పుడు శారీ బాక్స్ ఫోల్డింగ్ చెప్పేసి మా క్లాస్లో బాగుండే. మాకేమైనా రాలేదంటే ಫಸ್ಟು ನಂಗೆ ಸ್ಯಾರಿ ಟಚಿಂಗ್ ಇದಿಲ್ಲ, ಏನೂ ಬರ್ತಾಯಿದ್ದಿಲ್ಲ. ಇವತ್ತು ಚೆನ್ನಾಗಿ ಹೇಳ್ಕೊಟ್ರು, ಕಲಿತಿದ್ದೆ ಚೆನ್ನಾಗಿ. ಇವತ್ತು ಬಾಕ್ಸ್ ಫೋಲ್ಡಿಂಗ್ಸ್ ಇತ್ತು, ಪ್ರಾಕ್ಟೀಸ್ ಇತ್ತು. ನನಗೆಲ್ಲ ಚೆನ್ನಾಗಿ ಬಂತು, ಐರನಿಂಗ್ ಎಲ್ಲ ಮಾಡೋ ಚೆನ್ನಾಗಿ ಬಂತು. ಬಟ್ ಬಾಕ್ಸ್ ಫೈನಲಿ ಎಲ್ಲರೂ ಬಾಕ್ಸ್ ಫೋಲ್ಡಿಂಗ್ ಮಾಡಿ ಮುಗಿಸಿದ್ದಾರೆ ನೋಡಿ, ಚೆನ್ನಾಗಿ ಮಾಡಿದ್ದಾರೆ. ಇದೇ ಥರ ನೀವು ಕಲಿಬೇಕು ಅಂದರೆ ಪವಿಸ್ ಮೇಕರ್ ಸ್ಟುಡಿಯೋ ಅಕಾಡೆಮಿಗೆ ವಿಸಿಟ್ ಮಾಡಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಬ್ಲಾಗಲ್ಲಿ ಸಿಗೋಣ. ಬಾಯ್ ಬಾಯ್. ಅಷ್ಟೇ.